ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ. ನಾವು ಇವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಇವತ್ತು ಬಟರ್ ಫ್ರೂಟಿಂದ 2 ಮಿಲ್ಕ್ ಶೇಕ್ ಹಾಗೆ ಒಂದು ಅಂದರೆ ಸಲಾಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಟರ್ ಫ್ರೂಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಂತ ಚಿಕ್ಕ ಮಕ್ಕಳಿಗೆ ಮಾತ್ರ ಇದು ಇಷ್ಟ ಆಗೋದು ಅಂತ ಏನಿಲ್ಲ, ದೊಡ್ಡವರು ಸಹ ಆರಾಮಾಗಿ ಇದನ್ನು ತಿನ್ಬೋದು. ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಸಲಾಡ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಟರ್ ಫ್ರೂಟ್ನ ಸಿಪ್ಪೆ ಎಲ್ಲ ತೆಗೆದು ನೋಡಿದ್ರೊಳಗಡೆ ಈ ರೀತಿ ಸೀಡ್ಸ್ ಇರುತ್ತೆ. ಇವಾಗ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಆಗಿರೋಂತಹ ಇಂಗ್ರೀಡಿಯೆಂಟ್ಸು ನೋಡಿ. ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಲೆಮನ್, ಹಾಗೆ ಉಪ್ಪು, ಬಟರ್ ಫ್ರೂಟ್, ಚಿಲ್ಲಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಆರಿಗ್ಯಾನೋ ಇಷ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಟೊಮೆಟೊನೂ ಸಹ ಹಾಕೋಬೋದು. ಹುಳಿ ಟೊಮೆಟೊ ಹಾಕೋಬಾರ್ದು. ಇದಕ್ಕೆ ಜಾಮ್ ಟೊಮೆಟೊ ಅಂತ ಬರುತ್ತಲ್ವ, ಅದನ್ನು ಹಾಕೋಬಹುದು. ಆವಾಗ ಟೇಸ್ಟ್ ಚೆನ್ನಾಗಿರ್ತಿಲ್ಲ ಅಂದರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ. ನಾನಿಲ್ಲಿ ಬಟರ್ ಫ್ರೂಟ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫೋರ್ಕಿಂದ ಇದು ನೋಡಿ ಈ ರೀತಿ ಕ್ರಷ್ ಮಾಡ್ಕೋಬೇಕು. ಹಾಗೆಯೇ ಸಹ ತಿನ್ಬೋದು, ಆದರೆ ಅದು ಕ್ಯೂಬ್ಸ್ ಥರ ಇದ್ದರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಬೇಡ ಅಂತ ಅಂದ್ಬಿಡ್ತಾರೆ. ನೀವು ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಅವರಿಗೆ ಗೊತ್ತೇ ಆಗೋದಿಲ್ಲ ಇದು ಬಟರ್ ಫ್ರೂಟಿಂದ ಮಾಡಿರುವಂಥದ್ದು ಅಂತ. ನಾನಿಲ್ಲಿ ರೆಡ್ ಚಿಲ್ಲಿನ ತೊಗೊಳ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಹಣ್ಣಾಗಿರುವಂತಹ ಚಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್, ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಆರಿಗ್ಯಾನೋ ಹಾಗೆ ಉಪ್ಪು ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನು ಸಿಂಪಲ್ಲಾಗಿ ಮಿಕ್ಸ್ ಮಾಡ್ತಂದರೆ ತುಂಬಾ ಆರೋಗ್ಯಕರವಾದಂಥ ಒಂದು ಸಲಾಡ್ ರೆಡಿಯಾಗುತ್ತೆ. ಇದನ್ನು ನೀವು ಚಪಾತಿ ಜೊತೆಗೆ ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಮಧ್ಯೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ರೋಲ್ ಮಾಡಿಕೊಟ್ರೆ, ಇದನ್ನು ಚಿಕ್ಕ ಮಕ್ಕಳುಗಳು ಅಥವಾ ದೊಡ್ಡವರು ಸಹ ಆರಾಮಾಗಿ ರೋಲ್ ಮಾಡಿಕೊಡಿ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳು ಸಹ ಹಾಗೆಯೇ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಬ್ರೆಡ್ನ ತೊಗೊಂಡು, ನಿಮಗೆ ಆರೋಗ್ಯವಾಗಿ ಬೇಕು ಅಂತ ಹೇಳಿದ್ರೆ ವೀಟ್ ಬ್ರೆಡ್ ಸಿಗುತ್ತಲ್ವ, ಅದನ್ನು ಸ್ವಲ್ಪ ಬಟರ್ನ ಹಚ್ಚಿ 2 ಕಡೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಬೇಡ, ಸ್ವಲ್ಪ ಫ್ರೈ ಮಾಡಿ ಅದರ ಮಧ್ಯೆ ಇದನ್ನು ಇಟ್ಬಿಟ್ಟು ಕಟ್ ಮಾಡಿ ಮಕ್ಕಳಿಗೆ ಲಂಚ್ಗೂ ಸಹ ಕೊಡ್ಬೋದು ಅಥವಾ ಸ್ನ್ಯಾಕ್ಸ್ ಸಹ ಕೊಡ್ಬೋದು. ಈ ಡಯಟ್ ಮಾಡೋರು ಈ ರೀತಿ ನೀವು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಡಯಟ್ ಮಾಡ್ತೀವಿ ಅನ್ನೋರು ಇದಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ವಿಟಮಿನ್ ಸಿ ಮತ್ತು ಇ, ಕೆ, ವಿಟಮಿನ್ B6 ಎಲ್ಲ ಇರೋದ್ರಿಂದ, ಪೊಟ್ಯಾಷಿಯಮ್ ಇದರಲ್ಲಿ ತುಂಬ ಹೇರಳವಾಗಿರುತ್ತೆ. ಚರ್ಮ ಹಾಗೆ ಕೂದಲಿಗೆ ಇದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಇವಾಗ ಬಟರ್ ಫ್ರೂಟ್ ಸೀಸನ್ ಇರೋದ್ರಿಂದ ಈ ರೀತಿ ಮಾಡಿ ತಿನ್ನಿ. ಇವಾಗ ಮಿಲ್ಕ್ ಶೇಕ್ ಸಹ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂಥ ಬಟರ್ ಫ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಂದರೆ ಸ್ವೀಟ್ ಜಾಸ್ತಿ ಕುಡಿಯೋವಂಥವ್ರು ತಿನ್ನೋವಂಥವ್ರು ಇದಕ್ಕೆ ಸಕ್ಕರೆನ ಜಾಸ್ತಿ ಹಾಕ್ಕೋಬೋದು. ಯುವರ್ ವಿಶ್. ಇಲ್ಲ ನೀವು ಶುಗರ್ನ ಸ್ವಲ್ಪ ಕಡಿಮೆ ತಿಂತೀರಿ ಅಂದರೆ ಏಜ್ ಆಗಿರೋರಿಗೆ ಎಲ್ಲ ಕೊಡ್ತೀರಾ ಅಂದರೆ ಶುಗರ್ನ ಸ್ವಲ್ಪ ಕಡಿಮೆ ಮಾಡಿ. ಇದರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಬರೋದ್ರಿಂದ ಅಷ್ಟಾಗಿ ಕೆಲವರು ಇಷ್ಟಪಡೋದಿಲ್ಲ. ಆದರೆ ನಮಗಂತೂ ಇದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ರೀಮಿ ಥರ ಇದೆ. ಇದೇ ಇರಬೇಕು, ಈ ರೀತಿಯೇ ಇರಬೇಕು. ತುಂಬ ತೆಳು ಮಾಡ್ಕೋಬೇಡಿ. ನೋಡಿ ಇಷ್ಟು ತಿಕ್ಕಾಗಿದ್ದರೆ ಇದಂತೂ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಒಂದು ಲೋಟಕ್ಕೆ ಹಾಕ್ಕೊಂಡು ಇದರ ಮೇಲೆ ಸ್ವಲ್ಪ ಹನಿನ ಹಾಕ್ಕೊಳ್ಳಿ ಫ್ಲೇವರ್ಗೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಈಗ ಹೊರಗಡೆ ಎಲ್ಲ ನಾವು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡು ಕುಡಿಯೋ ಬದಲು ಮನೆಯಲ್ಲೇ 2 ಬಟರ್ ಫ್ರೂಟ್ನ ತಂದರೆ ಎಲ್ಲರೂ ಸಹ ಮಾಡ್ಕೊಂಡು ಕುಡಿಬೋದು ಇದನ್ನು. ಮತ್ತು ಸಲಾಡ್ ಸಹ ಮಾಡ್ಕೋಬೋದು. ಮೇಲೆಯಿಂದ ಸ್ವಲ್ಪ ಬಾದಾಮ್ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕರವಾದಂತಹ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿಬಿಡುತ್ತೆ. ಮಕ್ಕಳಿಗೆ ಇದು ತುಂಬಾ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಕೊಡಿ. ನಾರಿನಂಶನೂ ಸಹ ಇರುತ್ತೆ. ಜೀರ್ಣಶಕ್ತಿಗೆ ಇದು ತುಂಬಾ ಒಳ್ಳೆಯದು. ಇದನ್ನು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.